1858 ಮಾರ್ಚ್ 20ರಂದು ವೀರ ಮಹಿಳೆ ಅವಂತಿಬಾಯಿ ಲೋಧಿ ತನ್ನ ಪ್ರಾಣತ್ಯಾಗ ಮಾಡಿದರು. ಅವಂತಿಬಾಯಿ ಅವರು ದೇಶದ ಮೊದಲ ಮಹಿಳಾ ಹುತಾತ್ಮರಾಗಿದ್ದರು. ಅವರು ಮಧ್ಯಪ್ರದೇಶದ ರಾಮಗಢದಲ್ಲಿ ಭೂಮಾಲೀಕ ಕುಟುಂಬಕ್ಕೆ ಸೇರಿದವರು. ಅವರು 1857ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿ ಬ್ರಿಟಿಷರ ವಿರುದ್ಧ ಐತಿಹಾಸಿಕ ನಿರ್ಣಾಯಕ ಯುದ್ಧವನ್ನು ನಡೆಸಿದರು. ಅವಂತಿಬಾಯಿ ರಾಮಗಢದ ರಾಜ ಲಕ್ಷ್ಮಣ ಸಿಂಗ್ ಲೋಧಿಯ ಮಗ ವಿಕ್ರಮಾದಿತ್ಯರನ್ನು ವಿವಾಹವಾದರು. ರಾಜ ಲಕ್ಷ್ಮಣ್ ಸಿಂಗ್ ಲೋಧಿಯವರ ಮರಣದ ನಂತರ ವಿಕ್ರಮಾದಿತ್ಯ ರಾಮಗಢ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡರು. ಆದರೆ ಅವರ ಮನಸ್ಸು ಆಡಳಿತಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಚಟುವಟಿಕೆಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಇದರಿಂದಾಗಿ ರಾಣಿ ಅವಂತಿಬಾಯಿ ರಾಜ್ಯದ ಕಾರ್ಯಚಟುವಟಿಕೆಗೆ ಸಂಬಂಧಿಸಿದಂತೆ ಹೆಚ್ಚಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಕೆಲವು ದಿನಗಳ ನಂತರ ರಾಜ ವಿಕ್ರಮಾದಿತ್ಯ ತೀರಿಕೊಂಡಾಗ ಸಂಪೂರ್ಣ ಜವಾಬ್ದಾರಿಯು ರಾಣಿಯ ಹೆಗಲ ಮೇಲೆಯೇ ಬಿದ್ದಿತು. ಅದರ ನಂತರ ಬ್ರಿಟಿಷರು ರಾಮಗಢವನ್ನು ತಮ್ಮ ಸ್ವಾಧೀನ ನೀತಿಯ ಅಡಿಯಲ್ಲಿ ವಶಪಡಿಸಿಕೊಳ್ಳಲು ಬಯಸಿದರು. ಆದರೆ ಅವಂತಿಬಾಯಿ ಅದನ್ನು ಬಲವಾಗಿ ವಿರೋಧಿಸಿದರು. ಅವಂತಿಬಾಯಿ ಬ್ರಿಟಿಷರ ಕುಟಿಲ ನೀತಿಯ ವಿರುದ್ಧ ಸುತ್ತಮುತ್ತಲಿನ ರಾಜರನ್ನು ಒಗ್ಗೂಡಿಸಿ ಯುದ್ಧದ ಎಚ್ಚರಿಕೆಯನ್ನು ಎಬ್ಬಿಸಿದರು. ರಾಣಿ ಅವಂತಿಬಾಯಿ ಬ್ರಿಟಿಷರನ್ನು ಅತ್ಯಂತ ಶೌರ್ಯದಿಂದ ಎದುರಿಸಿದರು. ಆದರೆ ರಾಣಿಯು ತನ್ನ ಸಾವು ಹತ್ತಿರದಲ್ಲಿದೆ ಎಂದು ತಿಳಿದಾಗ ರಾಣಿ ದುರ್ಗಾವತಿಯನ್ನು ನೆನಪಿಸಿಕೊಂಡರು ಮತ್ತು ಮಾತೃಭೂಮಿಯ ರಕ್ಷಣೆಗಾಗಿ ತನ್ನದೇ ಕತ್ತಿಯಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರು. ಮಧ್ಯಪ್ರದೇಶದ ಜಬಲ್ಪುರ್ ಜಿಲ್ಲೆಯಲ್ಲಿ ನಿರ್ಮಿಸಲಾದ ಬರ್ಗಿ ಅಣೆಕಟ್ಟಿಗೆ ರಾಣಿ ಅವಂತಿಬಾಯಿ ಲೋಧಿ ಅವರ ಹೆಸರನ್ನು ಇಡಲಾಗಿದೆ. 1927ರ ಮಾರ್ಚ್ 20ರಂದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾಡ್ ಸತ್ಯಾಗ್ರಹ ನಡೆಯಿತು. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಮಹಾಡ್ ಸ್ಥಳದಲ್ಲಿ ಸಾವಿರಾರು ಅಸ್ಪೃಶ್ಯ ಜನರು ಸಾರ್ವಜನಿಕ ಕೊಳದ ನೀರನ್ನು ಕುಡಿದರು. ಮೊದಲಿಗೆ ಅಂಬೇಡ್ಕರರು ಅಲ್ಲಿಂದ ನೀರು ಕುಡಿದರು. ನಂತರ ಅವರನ್ನು ಹಿಂಬಾಲಿಸಿ ಸಾವಿರಾರು ದಲಿತರು ಕೂಡ ಆ ಕೊಳದ ನೀರನ್ನು ಕುಡಿದರು. ಈ ಸತ್ಯಾಗ್ರಹದ ಉದ್ದೇಶ ದಲಿತರಿಗೆ ಸಾರ್ವಜನಿಕ ಕೊಳದ ನೀರನ್ನು ಕುಡಿಯುವ ಮತ್ತು ಬಳಸುವ ಹಕ್ಕನ್ನು ನೀಡುವುದಾಗಿತ್ತು. ಮಹಾಡ್ ಸತ್ಯಾಗ್ರಹವನ್ನು ಕುಡಿಯುವ ನೀರಿನ ಹಕ್ಕನ್ನು ವ್ಯಕ್ತಪಡಿಸಲು ಮತ್ತು ಮಾನವನ ಹಕ್ಕನ್ನು ವ್ಯಕ್ತಪಡಿಸಲು ಮಾಡಲಾಯಿತು. ಮಹಾಡ್ ಸತ್ಯಾಗ್ರಹವನ್ನು ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆ ಎಂದು ಪರಿಗಣಿಸಲಾಗಿದೆ. 2020ರ ಮಾರ್ಚ್ 20ರಂದು 2012ರ ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಎಲ್ಲ 4 ಆರೋಪಿಗಳನ್ನು ಗಲ್ಲಿಗೇರಿಸಲಾಯಿತು. ದೆಹಲಿಯ ತಿಹಾರ್ ಜೈಲಿನಲ್ಲಿ ಮುಂಜಾನೆ 5:30ಕ್ಕೆ 4ರನ್ನು ಗಲ್ಲಿಗೇರಿಸಲಾಯಿತು. ನಂತರ ಜೈಲು ನಿರ್ದೇಶಕರು ಆರೋಪಿಗಳಾದ ಮುಖೇಶ್ ಸಿಂಗ್, ವಿನಯ್ ಶರ್ಮಾ, ಅಕ್ಷಯ್ ಕುಮಾರ್ ಸಿಂಗ್ ಮತ್ತು ಪವನ್ ಗುಪ್ತಾ ಅವರನ್ನು ಪರೀಕ್ಷಿಸಿ ಅವರು ಸತ್ತಿದ್ದಾರೆ ಎಂದು ಘೋಷಿಸಿದರು. ಅವರನ್ನು ಉಳಿಸಲು ಕೊನೆಯ ಕ್ಷಣದವರೆಗೂ ಕಾನೂನು ಹೋರಾಟ ನಡೆಸಿದ್ದು ಈ ದೇಶದ ದೌರ್ಭಾಗ್ಯ. ಮಾರ್ಚ್ 19ರ ಮಧ್ಯರಾತ್ರಿಯ ನಂತರ ಸುಪ್ರೀಂ ಕೋರ್ಟ್ ಅಂತಿಮ ಅರ್ಜಿಯನ್ನು ತಿರಸ್ಕರಿಸಿದ ಬಳಿಕ ಮರುದಿನ ಬೆಳಿಗ್ಗೆ ಅವರನ್ನು ಗಲ್ಲಿಗೇರಿಸಲಾಯಿತು. 2012ರಲ್ಲಿ ದೆಹಲಿಯಲ್ಲಿ ಚಲಿಸುವ ಬಸ್ನಲ್ಲಿ 23 ವರ್ಷದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ 6 ಜನರು ಅಮಾನುಷವಾಗಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದರು. 6 ಆರೋಪಿಗಳಲ್ಲಿ ಒಬ್ಬ ಅಪ್ರಾಪ್ತ ವಯಸ್ಕನಾಗಿದ್ದು ಬಾಲಾಪರಾಧ ನ್ಯಾಯ ಕಾಯ್ದೆಯಡಿ 3 ವರ್ಷಗಳ ಕಾಲ ಬಾಲಾಪರಾಧಿ ಗೃಹದಲ್ಲಿ ವಾಸಿಸಲು ಶಿಕ್ಷೆ ವಿಧಿಸಲಾಗಿತ್ತು. ಇದೇ ವೇಳೆ ಪ್ರಕರಣದ ವಿಚಾರಣೆ ವೇಳೆ ಮತ್ತೊಬ್ಬ ಆರೋಪಿ ತಿಹಾರ್ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. 2003ರ ಮಾರ್ಚ್ 20ರಂದು ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿತು. ಸದ್ದಾಂ ಹುಸೇನನ್ನು ಅಧಿಕಾರದಿಂದ ತೆಗೆದುಹಾಕುವುದು ಅಮೆರಿಕದ ನೇತೃತ್ವದಲ್ಲಿ ಪ್ರಾರಂಭವಾದ ಈ ದಾಳಿಗಳ ಉದ್ದೇಶವಾಗಿತ್ತು. ಆಗಿನ ಯುಎಸ್ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರು 2003ರ ಮಾರ್ಚ್ 17ರಂದು ಇರಾಕ್ ಮೇಲೆ ಮಿಲಿಟರಿ ದಾಳಿಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದ್ದರು. ಅವರು ಸದ್ದಾಂ ಹುಸೇನ್ಗೆ 48 ಗಂಟೆಗಳ ಒಳಗೆ ಇರಾಕ್ ತೊರೆಯುವಂತೆ ಅಲ್ಟಿಮೇಟಮ್ ನೀಡಿದರು. ಮಾರ್ಚ್ 20ರಂದು ಸದ್ದಾಂ ಹುಸೇನ್ ಇರಾಕ್ ತೊರೆಯಲು ನಿರಾಕರಿಸಿದಾಗ ಅಮೆರಿಕ ಈ ದಾಳಿ ನಡೆಸಿತು. ದಾಳಿಯ ನಂತರ 1 ತಿಂಗಳೊಳಗೆ ಬಾಗ್ದಾದ್ ಯುಎಸ್ ನಿಯಂತ್ರಣಕ್ಕೆ ಬಂದಿತು. ಕೇವಲ 21 ದಿನಗಳಲ್ಲಿ ಇರಾಕ್ನ ಎಲ್ಲ ದೊಡ್ಡ ನಗರಗಳನ್ನು ಅಮೆರಿಕ ವಶಪಡಿಸಿಕೊಂಡಿತು. ಅದರ ನಂತರ 2003ರ ಡಿಸೆಂಬರ್ 13ರಂದು ಅಮೆರಿಕ ಸದ್ದಾಂ ಹುಸೇನನ್ನು ವಶಪಡಿಸಿಕೊಂಡಿತು. ಇರಾಕ್ ಮೇಲೆ ಅಮೆರಿಕ ನಡೆಸಿದ ಈ ದಾಳಿಯಲ್ಲಿ ಹಲವು ಮಂದಿ ಸಾವನ್ನಪ್ಪಿದ್ದರು. ಜಾರ್ಜ್ ಬುಷ್ ಇರಾಕ್ ಬಳಿ ಜೈವಿಕ ಶಸ್ತ್ರಾಸ್ತ್ರಗಳಿವೆ ಎಂಬ ಅನುಮಾನದ ಆಧಾರದ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದ್ದರು. ಆದರೆ ಇರಾಕ್ನಲ್ಲಿ ಯಾವುದೇ ಜೈವಿಕ ಅಸ್ತ್ರವಿಲ್ಲ ಎಂದು ನಂತರ ತಿಳಿದುಬಂದಿತ್ತು. ಜೈವಿಕ ಆಯುಧ ಅಂದರೆ ಯಾವುದೇ ದೇಶವನ್ನು ಯಾವುದೇ ಸ್ಫೋಟವಿಲ್ಲದೆ ನಾಶಪಡಿಸುವ ಅಸ್ತ್ರವಾಗಿದೆ. 1397ರಲ್ಲಿ ಮಂಗೋಲಿಯನ್ ಸೈನ್ಯವು ಜಗತ್ತಿನಲ್ಲಿ ಮೊದಲ ಬಾರಿಗೆ ಜೈವಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿತ್ತು.
ಹಾಗೆಯೇ ಕೆಲವು ಸಮಯದಿಂದ ಚೀನಾ ಕೂಡ ಕೊರೋನಾ ವೈರಸ್ ಅನ್ನು ಜೈವಿಕ ಅಸ್ತ್ರವಾಗಿ ಬಳಸುತ್ತಿದೆ ಎಂದು ಆರೋಪಿಸಲಾಗಿದೆ. ಇಂದು ಅಂದರೆ ಮಾರ್ಚ್ 20ರಂದು ವಿಶ್ವದಾದ್ಯಂತ ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಿಸಲಾಗುತ್ತಿದೆ. ಗುಬ್ಬಚ್ಚಿಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಇದಲ್ಲದೆ ನಗರ ಪರಿಸರದಲ್ಲಿ ವಾಸಿಸುವ ಸಾಮಾನ್ಯ ಪಕ್ಷಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಇದನ್ನು ಆಚರಿಸಲಾಗುತ್ತದೆ. ನೇಚರ್ ಫಾರ್ ಎವರ್ ಸೊಸೈಟಿ ಆಫ್ ಇಂಡಿಯಾ ಮತ್ತು ಫ್ರಾನ್ಸ್ನ ಇಕೋಸೀಸ್ ಆಕ್ಷನ್ ಫೌಂಡೇಶನ್ ಸಹಯೋಗದಲ್ಲಿ ಈ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ವಿಶ್ವ ಗುಬ್ಬಚ್ಚಿ ದಿನವನ್ನು ಮೊದಲ ಬಾರಿಗೆ 2010ರಲ್ಲಿ ಆಚರಿಸಲಾಯಿತು.